ನಮಸ್ಕಾರ. ನನ್ನ ಹೆಸರು ರವಿ ಆರ್, ಕನ್ನಡ ಭಾಷಾ ಶಿಕ್ಷಕರು. ಸ್ನೇಹಿತರೆ, ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣಾಂಶಗಳ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಹಿಂದಿನ ಈ ಒಂದು ಆನ್ಲೈನ್ ತರಗತಿಯಲ್ಲಿ ಬಾಮಿನಿ ಷಟ್ಪದಿ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬಾಮಿನಿ ಷಟ್ಪದಿ ಅನ್ನೋಕ್ಕಿಂತ ಮುಂಚೆ ನಾವು ಛಂದಸ್ಸು ಅಂದರೆ ಏನು ಅಂತ ನೋಡೋಣ. ಛಂದಸ್ಸು ಅಂದರೆ ಪದ್ಯ ರಚನಾ ನಿಯಮವನ್ನು ಛಂದಸ್ಸು ಅಂತ ಹೇಳಿ ಕರಿತೇವೆ ಸಂಕ್ಷಿಪ್ತವಾಗಿ. ಛಂದಸ್ಸಿನಲ್ಲಿ 3 ವಿಧಗಳು. ಮೊದಲನೇದು ಪ್ರಾಸ, ಯತಿ ಮತ್ತು ಗಣ. ಪ್ರಾಸ ಅಂತ ಹೇಳಿದರೆ ಪದ್ಯದ ಪ್ರತಿ ಸಾಲಿನ 1 ಮತ್ತು 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ನಾವು ಪ್ರಾಸ ಅಂತ ಹೇಳಿ ಕರಿತೇವೆ. ಆ ವ್ಯಂಜನಾಕ್ಷರ ಆದಿಯಲ್ಲಿದ್ದರೆ ಆದಿಪ್ರಾಸ, ಮಧ್ಯದಲ್ಲಿದ್ದರೆ ಮಧ್ಯಪ್ರಾಸ, ಕೊನೆಯಲ್ಲಿದ್ದರೆ ಅಂತ್ಯಪ್ರಾಸ ಅಂತ ಹೇಳಿ ಕರಿತೇವೆ. ಇನ್ನು ಯತಿ, ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಅಂತ ಹೇಳಿ ಕರಿತೇವೆ. ಗಣ ಎಂದರೆ ಗುಂಪು ಅಥವಾ ಸಮೂಹ. ಛಂದಸ್ಸಿನೊಳಗೆ ಈ 3 ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು. ಇನ್ನು ಗಣ ಅಂದರೆ ಏನು ಅಂತ ನೋಡಿದ್ವಿ. ಈಗ ಅದರ ವಿಧಗಳನ್ನು ನೋಡೋಣ. ಗಣದಲ್ಲಿ 3 ವಿಧ: ಮಾತ್ರಾಗಣ, ಅಕ್ಷರಗಣ ಮತ್ತೆ ಅಂಶಗಣ ಅಂತ ಹೇಳಿ ಬರುತ್ತೆ. ಮಾತ್ರಾಗಣ ಅಂತಂದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನು ನಾವು ಮಾತ್ರಾಗಣ ಅಂತ ಹೇಳಿ ಕರಿತೇವೆ. ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನು ಅಕ್ಷರಗಣ ಅಂತ ಹೇಳಿ ಕರಿತೀವಿ. ಅಂಶಗಣ ಅಂತಂದ್ರೆ ಅಂಶಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನು ನಾವು ಅಂಶಗಣ ಅಂತ ಹೇಳಿ ಕರಿತೀವಿ. ಇನ್ನು ಮಾತ್ರೆ ಅಂತ ಬರುತ್ತೆ. ಪದಗಳನ್ನ ಅಥವಾ ಅಕ್ಷರಗಳನ್ನು ಉಚ್ಚರಿಸಬೇಕಾದ್ರೆ ನಾವು ತೆಗೆದುಕೊಳ್ಳುವಂತಹ ಕಾಲಾವಧಿಗೆ ನಾವು ಮಾತ್ರೆ ಅಂತ ಹೇಳಿ ಕರಿತೀವಿ. ಇಲ್ಲಿ 1 ಮಾತ್ರೆ, 2 ಮಾತ್ರೆ ಅಂತ ನೋಡ್ತೀವಿ. 1 ಮಾತ್ರೆ ಅಂದ್ರೆ ಲಘು, ಅಂದ್ರೆ ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡುವಂಥದ್ದು. ಮಾತ್ರೆ 2 ಅಂದ್ರೆ 2 ಮಾತ್ರೆ ಗುರು ಆಗಿರುತ್ತೆ. ಅದು 2 ಮಾತ್ರ ಕಾಲ, ಅಂದ್ರೆ ಸ್ವಲ್ಪ ಉಚ್ಚಾರಣೆಯ ಕಾಲಾವಧಿ ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಜಾಸ್ತಿ ತಗೊಂಡಿರ್ತೀವಿ. ಅದನ್ನ ನಾವು ಗುರು ಅಂತೇಳಿ ಗುರುತಿಸ್ತೀವಿ. ಇನ್ನು ಲಘು ಬರುವಂತ ಸಂದರ್ಭಗಳು ಯಾವ್ಯಾವು? ಲಘು ಯಾವಾಗ ನಾವು ಬಳಸ್ತೇವೆ? ಹ್ರಸ್ವಸ್ವರ ಹಾಗೂ ರಸ್ವಸ್ವರ ಕೂಡಿದ ವ್ಯಂಜನಾಕ್ಷರಗಳಿಗೆ ನಾವು ಈ ಒಂದು ಲಘುವನ್ನು ಬಳಸ್ತೇವೆ. ಅಂದರೆ ಹ್ರಸ್ವಸ್ವರಗಳು ಅ, ಈ ರಸಸ್ವರ, ಗ ಮತ್ತು ಖ ಅನ್ನುವಂತಹ ವ್ಯಂಜನಾಕ್ಷರಗಳು ಕೂಡ ನಾವು ಇಲ್ಲಿ ಈ ಲಘುವನ್ನು ಬಳಸ್ತೇವೆ. ಇನ್ನು ಶಿಥಿಲಾದ್ವಿತ್ವದ ಹಿಂದಿನ ಅಕ್ಷರಕ್ಕೂ ಕೂಡ ಇಲ್ಲಿ ನಾವು ಲಘುವನ್ನು ಬಳಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಶಿಥಿಲಾದ್ವಿತ್ವ ಅಂದ್ರೆ ಅಕ್ಷರಗಳನ್ನು ತೇಲಿಸಿ ಉಚ್ಚಾರಣೆ ಮಾಡೋದಕ್ಕೆ ಶಿಥಿಲಾದ್ವಿತ್ವ ಅಂತ ಹೇಳಿ ಕರಿತೇವೆ. ಇನ್ನು ಗುರು ಬರುವಂತಹ ಸಂದರ್ಭಗಳು ಯಾವುವು ಅಂತಂದೇಳಿ ನೋಡೋದಾದ್ರೆ ದೀರ್ಘಾಕ್ಷರ ಮತ್ತು ದೀರ್ಘ ಸ್ವರ ಅಥವಾ ದೀರ್ಘ ಸ್ವರ ಕೂಡಿದ ವ್ಯಂಜನಗಳಿಗೆ ನಾವು ಈ ಒಂದು ಗುರುವನ್ನು ಬಳಸ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಅಂದ್ರೆ ಕ, ಅಕ್ಕರೆ ಅಂತ ಇದೆ. ಕೆ ಕಾವತ್ತು ಕೊಟ್ಟಿದೆ. ಕಾಕ ಕ ಒತ್ತಕ್ಷರ ಇದ್ರೂ ಕೂಡ ಈ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಬಳಸ್ತೇವೆ. ಇನ್ನು ಅನುಸ್ವರ ಅಥವಾ ವಿಸರ್ಗಗಳಿಂದ ಕೂಡಿದಂತಹ ಅಕ್ಷರಗಳಿಗೂ ಕೂಡ ನಾವು ಗುರುವನ್ನು ಬಳಸ್ತೇವೆ. ಶಂಖ ಅನ್ನುವಂಥದ್ದು ಶಂ ಅನ್ನುವಂತಹ ಅನುಸ್ವರಕ್ಕೆ ಗುರು ಬಳಸಿದೀವಿ. ಪುನಃ ಅನ್ನುವಂತಹ ವಿಸರ್ಗದಿಂದ ಕೂಡಿದ ಅಕ್ಷರಕ್ಕೆ ಇಲ್ಲಿ ಗುರುವನ್ನು ಬಳಸ್ತೇವೆ. ಇನ್ನು ವ್ಯಂಜನಾಕ್ಷರದಿಂದ ಕೂಡಿರುವಂತಹ ಅಕ್ಷರ ಬಯಲೋಳ್ ಅನ್ನುವಂತಹ ಈ ವ್ಯಂಜನಾಕ್ಷರ ಏನಿದಲ್ಲ ಇದು ಅರ್ಧಾಕ್ಷರ ಆಗಿರುತ್ತೆ. ಈ ಒಂದು ಪೂರ್ಣ ಸ್ವರ ಸೇರಿದಾಗ ಇದು ಪೂರ್ಣಾಕ್ಷರ ಆಗುತ್ತೆ. ಹೀಗೆ ನಾವು ವ್ಯಂಜನದ ಹಿಂದಿನ ಅಕ್ಷರಕ್ಕೆ ನಾವು ಗುರುವನ್ನು ಬಳಸ್ತೇವೆ. ಇನ್ನು ಷಟ್ಪದಿಯ 3 ಹಾಗೂ 6ನೇ ಸಾಲಿನ ಕೊನೆಯ ಅಕ್ಷರಕ್ಕೂ ಕೂಡ ನಾವು ಇಲ್ಲಿ ಗುರುವನ್ನು ಬಳಸ್ತೇವೆ. ಈಗ ನಾವು ಬಾಮಿನಿ ಷಟ್ಪದಿ ನೋಡೋಣ. ಬಾಮಿನಿ ಷಟ್ಪದಿ ಷಟ್ ಅಂತಂದ್ರೆ 6 ಸಾಲುಗಳು. 6 ಸಾಲಿನ ಪದ್ಯಕ್ಕೆ ನಾವು ಷಟ್ಪದಿ ಅಂತ ಹೇಳಿ ಕರಿತೇವೆ. ಷಟ್ಪದಿಗಳಲ್ಲಿ ಮತ್ತೆ ವಿಧಗಳನ್ನ ನೋಡ್ತೇವೆ ನಾವು. ಶರ ಷಟ್ಪದಿ, ಕುಸುಮ ಷಟ್ಪದಿ, ಬಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ ಅನ್ನುವಂತಹ ಷಟ್ಪದಿಗಳಲ್ಲಿ ಬಾಮಿನಿ ಷಟ್ಪದಿ ಒಂದನ್ನು ನೋಡೋಣ. ಇಲ್ಲಿ 6 ಸಾಲುಗಳಿದ್ದಾವೆ. ಇನತನು ಜನ ಕೂಡೆ ಮೈದು ನತನ ದಸರಸ ವನೆಸಗಿ ರಥದೊಳು ಧನು ಜರಿಪು ಬರಸೆಳೆದು ಕುಳ್ಳಿರಿಸಿದ ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮ ಸೇವನೆಯ ದೇವ ಮುರಾರಿ ಎಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿಯಿಂತೆಂದ ಅನ್ನುವಂತಹ 6 ಸಾಲುಗಳ ಪದ್ಯ ಇದೆ. ಮೊದಲ 3 ಸಾಲುಗಳಿಗೆ ಪ್ರಸ್ತಾರಕ್ಕೆ ಗಣ ವಿಭಾಗ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡೋಣ. ಯಾಕಂತಂದ್ರೆ ಪರೀಕ್ಷಾ ದೃಷ್ಟಿಯಿಂದ 10ನೇ ತರಗತಿ ಪರೀಕ್ಷಾ ಮಂಡಳಿಯ ಅವರು 3 ಸಾಲನ್ನ ಕೊಡ್ತಾರೆ. ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ವಿಸರಿಸಿ ಅಂತ ಹೇಳಿ ನಾವು ನೋಡೋಣ.
ಇಲ್ಲಿ ಕೊಟ್ಟಿದ್ದಾರೆ ಮೊದಲು 2 ಮತ್ತೆ 3ನೇ ಸಾಲು. ಕೊರಳ ಸೆರೆ ಹಿಗ್ಗಿದ ಉದ್ರುಗು ಜಲ ಊರ ವರ್ಣಿಸಿ ಕಡು ನೊಂದನ ಕಟಾಕುರು ಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಅನ್ನುವಂತಹ ಈ 3 ಸಾಲುಗಳಿಗೆ ಪ್ರಸ್ತಾರ ಹಾಕಲಾಗಿದೆ. ಉಳಿದ 3 ಸಾಲು ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಕೊಟ್ಟಿರಂಗಿಲ್ಲ, ಅದಕ್ಕೆ ನಾನು ಕೂಡ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಅನ್ನುವಂಥ ಮೊದಲನೇ ಸಾಲಿಗೆ ಪ್ರಸ್ತಾರ ಹಾಕಿದಾಗ ಮೊದಲನೇ 3 ಮಾತ್ರೆಗಳಿಗೆ 1 ಗಣ ಅಂತೇಳಿ, ನಂತರ 4 ಮಾತ್ರೆಗಳಿಗೆ 1 ಗಣ, ಹೀಗೆ 3 4 ಮಾತ್ರೆಗಳು ಸೇರಿ ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳು ಬರ್ತವೆ. ಇನ್ನು ಉಳಿದಂತೆ 3 4 ಎರಡನೇ ಸಾಲಿನಲ್ಲೂ ಕೂಡ ಅಷ್ಟೇ ಮಾತ್ರೆಗಳು ಬರ್ತವೆ. ಇನ್ನು 3ನೇ ಸಾಲು ಇದು ದೊಡ್ಡದಾಗಿರುತ್ತೆ. ಈ ಮೊದಲನೇ ಸಾಲಿನ 1.5 ಪಟ್ಟು ಹೆಚ್ಚಾಗಿರುತ್ತೆ. ಇದು 1.5 ಪಟ್ಟು ಇರುತ್ತೆ. 3 ಮಾತ್ರೆಗಳಿಗೆ 1 ಗಣ, 3 4 ಕೊನೆಗೆ 1 ಗುರು ಬರುತ್ತೆ. ಲಘು ಬಂದ್ರೂ ಗುರು ಹಾಕ್ಲೇಬೇಕು. ಇದು ಛಂದಸ್ಸಿನ ಗುರು ಬರುವಂತಹ ನಿಯಮ. ಹಾಗಾಗಿ ಇದು ಒಟ್ಟು ಮಾತ್ರೆಗಳು 23 ಆಗಿರ್ತವೆ. ಮೊದಲನೇ ಸಾಲಿನಲ್ಲಿ 14, ಎರಡನೇ ಸಾಲಿನಲ್ಲಿ 14, 3ನೇ ಸಾಲಿನಲ್ಲಿ 23, ಒಟ್ಟು 51 ಮಾತ್ರೆಗಳಾಗ್ತದೆ. ಭಾಮಿನಿ ಷಟ್ಪದಿಯ ಪೂರ್ವ ಅರ್ಧ ಅಂದ್ರೆ ಪದ್ಯದ ಮೊದಲ ಅರ್ಧ ಭಾಗ 51 ಮಾತ್ರೆಗಳು. ಇನ್ನು ಉಳಿದಂತೆ ಪದ್ಯದ ಉಳಿದ ಅರ್ಧ ಭಾಗ ಏನಿರುತ್ತೆ ಉತ್ತರಾರ್ಧ, ಅದಕ್ಕೂ ಕೂಡ 51 ಮಾತ್ರೆಗಳು, ಒಟ್ಟು ಸೇರಿ 102 ಮಾತ್ರೆಗಳು ಆಗ್ತವೆ. ಇದು ಭಾಮಿನಿ ಷಟ್ಪದಿ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡುವಂತಹ ವಿಧಾನ. ಇದಕ್ಕೆ 3 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಪರೀಕ್ಷಾ ಮಂಡಳಿಯವರು 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸರ್, ಇದರ ಲಕ್ಷಣಗಳನ್ನು ನೋಡೋಣ. ಭಾಮಿನಿ ಷಟ್ಪದಿ 6 ಸಾಲುಗಳಿಂದ ಕೂಡಿರುತ್ತದೆ. ಆದ್ರೆ ನಾವು 3 ಸಾಲುಗಳನ್ನು ಮಾತ್ರ ಪ್ರಸ್ತಾರ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಪರೀಕ್ಷಾ ದೃಷ್ಟಿಯಿಂದ, ಅದನ್ನ ನಾನು ಹೇಳಿದ್ದೀನಿ. ಇನ್ನು ಉಳಿದಂತೆ 2ನೇ ಲಕ್ಷಣ, ಭಾಮಿನಿ ಷಟ್ಪದಿಯ 1, 2, 4, 5ನೇ ಸಾಲುಗಳು ಸಮ ಅಂದ್ರೆ 14 ಮಾತ್ರೆಗಳಾಗಿರ್ತವೆ. ಇನ್ನು ಭಾಮಿನಿ ಷಟ್ಪದಿಯ ಅರ್ಧ ಸಮವೃತ್ತವಾಗಿರುತ್ತೆ. ಅರ್ಧ ಸಮವೃತ್ತ ಅಂದ್ರೆ ಪದ್ಯದ ಪೂರ್ವಾರ್ಧ, ಉತ್ತರಾರ್ಧ ಅಂದ್ರೆ ಪದ್ಯದ ಮೊದಲಾರ್ಧ ಭಾಗ ಹೇಗಿರುತ್ತೋ ಉಳಿದ ಅರ್ಧ ಭಾಗನೂ ಹಾಗೇ ಇರುತ್ತೆ. ಅದಕ್ಕೆ ನಾವು ಅರ್ಧ ಸಮವೃತ್ತ ಅಂತ ಹೇಳಿ ಕರಿತೇವೆ. ಇನ್ನು ಭಾಮಿನಿ ಷಟ್ಪದಿಯ 3, 6ನೇ ಸಾಲುಗಳು ಕೊನೆಗೆ ಗುರು ಸೇರಿ ಒಟ್ಟು 23 ಮಾತ್ರೆಗಳು ಇರ್ತವೆ. ಭಾಮಿನಿ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ 102 ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಭಾಮಿನಿ ಷಟ್ಪದಿ ಬಗ್ಗೆ ತಿಳ್ಕೊಂಡಿವಿ. ಅದರ ಲಕ್ಷಣಗಳು ಮತ್ತೆ ಅದರ ಗಣವಿಂಗಡಣೆ ಇದೆಲ್ಲವನ್ನು ಕೂಡ ನಾವು ನೋಡಿದೀವಿ. ಈ ವಿಡಿಯೋ ನಿಮಗೆ ಬಹಳಷ್ಟು ಇಷ್ಟ ಆಗಿದೆ ಅಂತಂದೇಳಿ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಈ ಚಾನಲ್ನ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.